ನಾನು ಸಭೆ ಮಾಡಿ ನಿಮ್ಗೆಲ್ಲ ಪರ್ಸನಲ್ ಆಗಿ ಹೇಳಿದೀನಿ ತಾನೆ. ಇದು ನಮ್ಮ ಅಪ್ಪನ ಮನೆ ಕಾರ್ಯಕ್ರಮನ, ಸರ್ಕಾರಿ ಕಾರ್ಯಕ್ರಮ ತಾನೆ, ಸರ್ಕಾರಿ ಶಾಲೆ ತಾನೆ. ಗೊತ್ತಿದ್ದು ಕೂಡ ಉದಾಸೀನ ಮಾಡಿದ್ರೆ ಆಯ್ತು. ಮಂತ್ರಿಗಳಿಗೆ ಅವ್ರಿಗೆಲ್ಲ ಇವತ್ತು ಸೆಷನ್ ಇದೆ, ಅವ್ರು ಯಾರು ಬರ್ತಾ ಇದ್ದಾರೆ. ನೀವು ಇದೆಲ್ಲ ವ್ಯವಸ್ಥೆ ಅಲ್ಲ, ಇದು ನಾಟ್ ಫೇರ್. ನೀವು ನೋಡಿ, ನಾನು ಹುಟ್ಟುಹಬ್ಬ ಮಾಡ್ಕೊಳಕ್ಕೆ ಈ ಸಭೆ ಮಾಡಿಲ್ಲ. ನಾನು ನಿಮ್ಮ ಯಾವುದು ತಗೊಳ್ಳಲ್ಲ, ನಾನು ಬೇಡ. ನೀವು ನೋಡಿ, ನನಗೆ ಬೇಕಾಗಿರೋದು ಸರ್ಕಾರಿ ಶಾಲೆ ಉದ್ಘಾಟನೆ. ಎಲ್ಲಾನ ಒಂದು ಬೋರ್ಡ್ ಐತೆ ನೋಡ್ರಿ, ಇಲ್ಲಿ ಹುಟ್ಟುಹಬ್ಬ ಎಲ್ಲ ಹಾಕಿದ್ನ ನಾನು. ನನಗೂ ಗೊತ್ತಿದೆ, ಬೇರೆ ರಾಜಕಾರಣಿಗಳು ಮಾಡಿದ್ರೆ ಅವ್ರು ಸ್ಟೇಜ್ ತುಂಬ ಫ್ಲೆಕ್ಸ್ ಹಾಕೋತಾರೆ, ಎಲ್ಲ ಹಾಕಿದ್ನ ನಾನು. ಇಷ್ಟೆಲ್ಲ ಗೊತ್ತಿದ್ದು ಕೂಡ ನೀವು ನೆಗ್ಲಿಜೆಂಟ್. ಕಮಿಷನರ್ ಬಂದಿಲ್ಲ, ನೀವು ಬಂದಿಲ್ಲ, ಇಲಾಖೆ ಅಧಿಕಾರಿಗಳು ಬಂದಿಲ್ಲ, ಇಒ ಬಂದಿಲ್ಲ. ಒಳ್ಳೆ ಕಥೆ ಆಯ್ತು ಅಲ್ರಿ. ನನಗೆ ಮಾಹಿತಿ ಕೊಟ್ಟಿಲ್ಲ, ಮಾಹಿತಿ ಕೊಟ್ಟಿಲ್ಲ. ನನಗೊಂದು ಲೆಟರ್ ಹಾಕ್ಬೇಕಾಗಿತ್ತು, ನೀವು. ಇನ್ವಿಟೇಷನ್ ನೀವು ಹೊಡಿಸಿರೋದಲ್ಲ, ನಿಮ್ಗಳಿಗೆಲ್ಲ ಪ್ರೋಟೋಕಾಲ್ ಪ್ರಕಾರ ಇನ್ವಿಟೇಷನ್ ಕೊಟ್ಟು ವಾರಕ್ಕೆ ಮುಂಚೆ ಸಭೆ ಮಾಡಿ ನೀವು ಇರಬೇಕು ಅಂತ ಹೇಳಿ. ಇದು ಸರ್ಕಾರಿ ವೇದಿಕೆ ಅನ್ಸ್ಕೊಳುತ್ತಾ ಅಥವಾ ಏನು ಅನ್ಸ್ಕೊಳುತ್ತೆ? ನಾನು ಹಿಂಗ್ ಬೇಕಾಗಿದೆ ಹುಟ್ಟುಹಬ್ಬ ಸರ್ಕಲ್ ಆಗಿ ಮಾಡ್ಕೊತಿದ್ದೆ. ನಾನು ಹುಟ್ಟುಹಬ್ಬ ಎಲ್ಲ ಮಾಡ್ಕೊಂಡಿರೋದು. ಹೌದು, ಮತ್ತೆ ಅಷ್ಟೆಲ್ಲ ಇದ್ದು ಒಂದು ಸರ್ಕಾರಿ ಶಾಲೆ. ನಿಮ್ಗೆ ಇದು ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲ ರೀ. ನಿಮ್ಗೆ ಏನ್ ಬೇಕೋ ಅದು ಮಾಡ್ಕೊಂಡು ಹೋಗ್ತೀರಾ. ನಾನು ಈ ಊರಲ್ಲಿ ಹುಟ್ಟು ಬೆಳೆದ್ರೇನು, ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೀವು ಬಂದು ಹೋಗೋರು ನಿಮ್ದು ಏನಿರುತ್ತೆ ಮಾಡ್ಕೊಂಡು ಹೋಗ್ತೀರಾ. ಬಟ್ ಇಷ್ಟು ಉದಾಸೀನ ಒಳ್ಳೇದಲ್ಲ. ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಟೇಕ್ ಆಕ್ಷನ್. ನೋಡಿ, ದಯವಿಟ್ಟು ಬೇಡ.